ನಾವು ಹೆಚ್ಚು ಕುಳಿತೇ ಬದುಕುತ್ತಿದ್ದೇವೆ, ಆದರೆ ದೇಹ ಚಲಿಸಲು ಹುಟ್ಟಿದೆ. ದೇಹ ಚಲನೆ ಔಷಧಿ. ಚಲನೆ ದೇಹದ ನೈಸರ್ಗಿಕ ಔಷಧಿ. ಕುಳಿತಿರುವುದು ಹೊಸ ಅಪಾಯ. ನಿರಂತರ ಕುಳಿತಿರುವುದು ಆರೋಗ್ಯದ ಶತ್ರು. ವ್ಯಾಯಾಮ ಅಂದರೆ ಜಿಮ್ ಅಲ್ಲ. ನಡಿಗೆ, ಕೆಲಸ, ಸ್ಟ್ರೆಚ್ ಎಲ್ಲವೂ ಚಲನೆ. ಮೆದುಳು ಚುರುಕು. ದೇಹ ಚಲಿಸಿದಾಗ ಮೆದುಳು ಚುರುಕು. ಒತ್ತಡ ಕಡಿಮೆ. ಚಲನೆ ಒತ್ತಡ ಕಡಿಮೆ ಮಾಡುತ್ತದೆ. ದಿನಕ್ಕೆ 30 ನಿಮಿಷ ಸಾಕು, ಹೆಚ್ಚು ಬೇಕಿಲ್ಲ, ನಿರಂತರ ಸಾಕು. ವಯಸ್ಸಿಗೆ ಚಲನೆ ಅಗತ್ಯ. ವಯಸ್ಸಾದಂತೆ ಚಲನೆ ಇನ್ನಷ್ಟು ಮುಖ್ಯ. ಸಣ್ಣ ಅಭ್ಯಾಸ ದೊಡ್ಡ ಫಲ. ಲಿಫ್ಟ್ ಬದಲು ಮೆಟ್ಟಲು, ಚಿಕ್ಕ ಬದಲಾವಣೆ. ದೇಹದ ಸಂಕೇತ ಕೇಳಿ. ನೋವು ಅಲ್ಲ, ಚಲನೆ ಬೇಕು ಅನ್ನೋ ಸೂಚನೆ. ಚಲನೆ ಅಂದರೆ ಶಕ್ತಿ. ದೇಹ ಚಲಿಸಿದಷ್ಟು ಜೀವನ ಚುರುಕು. ದೇಹವನ್ನು ಚಲಿಸಿದವನು ಜೀವನವನ್ನು ಚಲಿಸುತ್ತಾನೆ.